ಮಧು ನಮ್ಮ ಅಣ್ಣ ಪರ್ಮಿಷನ್ ಕೊಟ್ಮೇಲೆ ನಾನು ಕಲರ್ ಮಾಡಿಸ್ತಾ ಇದೀನಿ. ಮುದ್ದಾದ ಅಣ್ಣ ನಿಮ್ಮಿಬ್ರು ತಂಗಿದ್ರನ್ನ ಕರ್ಕೊಯ್ತಾರ, ಸುಮ್ನಿರ್ರೆ. ಮಂಗಲ ಚೈನ್ ಏನಕ್ಕೆ ರಿಮೂವ್ ಮಾಡಿದೀರಾ ಅಂತ ಕೇಳಿದೀರಾ, ಸುಮಾರು ಜನ ಕೇಳಿದೀರಾ. ಯಾಕೆ ಅಂತಂದ್ರೆ ನಾನು ಹೋಗ್ತಾ ಇರೋದು, ನಾನು ದಿಶಾ ಇಬ್ರು ಟ್ರಿಪ್ ಹೋಗ್ತಾ ಇದೀವಿ. ಯಾರಿಗೂ ರಿವೀಲ್ ಮಾಡಲ್ಲ, ವ್ಲಾಗೇ ಮಾಡಲ್ಲ. ಬಾಯ್ ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಸೊ ನಾವಿವತ್ತಿದ್ದೀವಿ, ನನ್ನ ಅವಸ್ಥೆ ನೋಡಿದ್ರೆ ಏನು ಅನ್ನಿಸ್ತಾ ಇದೆ. ನಾವಿವತ್ತಿದ್ದೀವಿ ಶೃಂಗಾರ್ ಸಲೂನಲ್ಲಿ, ಬ್ಯಾಂಗ್ಳೂರಲ್ಲಿದ್ದೀವಿ. ಸೊ ನಾನು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಅಣ್ಣನ ಒತ್ತಾಯಿಸಿ ಮಧು ನಮ್ಮ ಅಣ್ಣ ಪರ್ಮಿಷನ್ ಕೊಟ್ಮೇಲೆ ನಾನು ಕಲರ್ ಮಾಡಿಸ್ತಾ ಇದ್ದೀನಿ ಗೈಸ್. ಒಂದು 4-5 ವರ್ಷದಿಂದನೂ ಅನ್ಕೋತಾ ಇದ್ದೆ ಕಲರ್ ಮಾಡಿಸ್ಬೇಕು, ಒಂದ್ಸಲ ಮಾಡಿಸ್ಬೇಕಂತ. ನನಗೇನು ಇಷ್ಟ ಇಲ್ಲ. ಅದು ಸ್ಮೂತ್ನಿಂಗ್ ಮಾಡಿಸಿದೆ, ಇವಾಗ ಕೆರೆಟಿನ್ ಮಾಡಿಸಿ ಇದೆ ಲಾಸ್ಟ್, ಇನ್ ಮಾಡಿಸಲ್ಲ. ಸೊ ನಾನು ನೆಕ್ಸ್ಟ್ ಇನ್ನು ಒರಿಜಿನಲ್ ಹೇಗೆ ಬೆಳೀತದೆ ಹಂಗೆ ಇಟ್ಕೋತೀನಿ. ಸೊ ಕಲರ್ ಮಾತ್ರ ಒಂದ್ಸಲ ಮಾಡಿಸ್ಬೇಕು ಲೈಟಾಗಿ ಅಂತ ಅನ್ಕೋತಾ ಇದ್ದೆ. ಸೊ ಇವತ್ತು ನಮ್ಮಣ್ಣ ಪರ್ಮಿಷನ್ ಕೊಟ್ಟಿದ್ದಾರೆ, ಸೊ ಮಾಡಿಸ್ತಾ ಇದ್ದೀನಿ. ಇಲ್ಲಿ 2 ಕಲರ್ ಹಾಕಿದ್ರು, ಹೊಂಟೋಯ್ತಾ ನೋಡಿ, ಡೆಮೋ ಮಾಡಿದ್ದಾರೆ ನನಗೆ. ಸೊ ಇದೊಂದು ಕಲರು, ಇನ್ನೊಂದು ಕಲರ್ ನನಗೆ ಕಾಣಿಸಲ್ಲ ಬಿಡಿ. ಮಿರರಲ್ಲಿ ಹತ್ರದಿಂದ ನೋಡ್ರೆ ಕಾಣಿಸ್ತಾ ಇದೆ, ಬಟ್ ಈ ಕಲರ್ಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಮುಂದೆ ಹೋಗ್ತಾ ಶೇಡ್ ಆಗ್ತಾ ಒಂಥರ ವೈಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಕಲರ್ ಬೇಡ ಅಂತ ಇಲ್ಲೊಂದು ಯಾವುದೋ ಕಲರ್ ಬಂದಿದೆ, ಆ ಕಲರ್ ಮಾಡಿಸ್ತಾ ಇದ್ದೀನಿ. ಇನ್ನೊಂದು ಚೂರು ನಂದು ಕೆರೆಟಿನ್ ಎಲ್ಲ ಮಾಡಿಸಾದ್ಮೇಲೆ ಸ್ವಲ್ಪ ಡಾರ್ಕ್ ಆಗುತ್ತೆ, ಸೊ ಅದನ್ನ ಮಾಡಿಸ್ತಾ ಇದ್ದೀನಿ ಗೈಸ್. ಸೊ ಮಧು ನಾಳೆ ಅವರು ಹನಿಮೂನ್ಗೆ ಹೋಗೋಕ್ಕೆ ಒಂದಷ್ಟು ಸರ್ವಿಸ್ಗಳನ್ನ ಮಾಡಿಸ್ಕೊತಾ ಇದ್ದಾರೆ. ಏನೇನು ಮಾಡಿಸ್ಕೊತಿದ್ಯಾ ಮಧು? ಏನೇನ್ ಮಾಡಿಸ್ಕೊತಿದ್ಯಾ? ನಾನು ಹೇರ್ ಸ್ಪಾ ಮತ್ತೆ ಲೈಟ್ ಆಗಿ ಹನಿಗೆ ಸ್ವಲ್ಪ ಟ್ರಿಮ್ ಮಾಡಕ್ ಹೇಳಿದೀನಿ. ಯಾಕಂದ್ರೆ ಸ್ವಲ್ಪ ಶೇಪ್ಲೆಸ್ ಆಗೋಗಿತ್ತು ನನ್ನ ಕೂದಲು, ಲೆಂತ್ ಅಷ್ಟೇ ಇರ್ಲಿ, ಲಾಂಗ್ ಬೆಳೆಸೋಣ ಅಂತ ಇದ್ದೀನಿ. ಹಾಗಾಗಿ ಸ್ವಲ್ಪ ಟ್ರಿಮ್ ಮಾಡಿಸ್ತಾ ಇದ್ದೀನಿ, ಹೇರ್ ಕಟ್ ಮಾಡಿಸ್ತೀನಿ ಅಂಡ್ ಸ್ವಲ್ಪ ವ್ಯಾಕ್ಸಿಂಗ್. ಜ್ಯೂಸ್ ತಂದಿದ್ದಾರೆ ಅವಳಿಗೆ, ಬೇಡವಾ ಅಣ್ಣ? ನೀವು ಆತರ ಫೇಶಿಯಲ್ ಮಾಡಿಸ್ಕೊಳ್ಳಿ. ಅಲ್ಲಿ ನೋಡಿ ಹಿಂದೆ ಫೇಶಿಯಲ್. ಇವಾಗ ಮದರಣ್ಣ ಇಲ್ಲಿ, ಮದರಣ್ಣ ಅವರು ಏನ್ ಮಾಡಿಸ್ಕೊತೀರಣ್ಣ? ಫೇಶಿಯಲ್, ಟ್ರಿಮ್ಮಿಂಗ್, ಹೇರ್ ಕಟ್ ಮತ್ತೆ ಇದು ಹೇರ್ ಸ್ಪಾ. ನಾವು ಡ್ರಾಪ್ ಮಾಡ್ತೀವಿ ಅವ್ರಿಬ್ರುನ. ಮಿಡ್ ನೈಟ್ ಅಲ್ಲ ಇರೋದು, ಇಲ್ಲೇ ಕುತ್ಕೊಬಿಡೋಣ. ನಂದೊಂದು 6 hours. 6 hours ಅಷ್ಟೇ. ಥ್ಯಾಂಕ್ ಯು. ವಾವ್, ಸ್ಪಾದು ಕ್ರೀಮ್ ಹಾಕ್ಬಿಟ್ಟು ಕೂರ್ಸ್ಬಿಟ್ಟಿದ್ದಾರೆ. ನಿಶಾ ಅವ್ರು ಹೇಗೆ ಕಾಣ್ತಿದ್ರು ನೋಡಿ. ಅಮ್ಮ ತಾಯೇ, ಅವ್ರಿಗೊಂದು ಖುಷಿ ವಿಷಯ ಹೇಳಿದ್ದಾರೆ ಅವರು. 3 ತಿಂಗಳು ನಾನು ಹೇರ್ ಆಯಿಲ್ ಅಪ್ಲೈ ಮಾಡಂಗಿಲ್ಲ. ಖುಷಿ ಅವಳಿಗೂ ಮಾಡಂಗಿಲ್ಲ ತಾನೆ? ಮಾಡ್ಬೋದು. ನನ್ಗೆ ಈ ಮ್ಯಾಟ್ರೇ ಗೊತ್ತಿಲ್ಲ. ಏನಂದ್ರೆ ಕೆರೆಟಿನ್ ಮಾಡಿಸ್ಕೊಂಡು 3 ತಿಂಗಳು ಆಯಿಲ್ ಅಪ್ಲೈ ಮಾಡಂಗಿಲ್ಲ. ಬಂದ್ಬಿಡೋಳು ಬಾಟ್ಲಿ ಹಿಡ್ಕೊಂಡು ಮಧು ಅಂದ್ಬಿಟ್ಟು ಹೇರ್ ಅಪ್ಲೈ ಮಾಡೋದಕ್ಕಿಂತ ಬೇಜಾರು ನನಗೆ. ಅರ್ಧ ಗಂಟೆ ಒಳಗೆ ಮಸಾಜ್ ಮಾಡಿ ಅವಳಿಗೆ ಏನೋ ಫೇಸ್ ಮಸಾಜು, ಹೆಡ್ ಮಸಾಜ್ ಎಲ್ಲ ಮಾಡ್ಕೊಡ್ತಾ ಇದ್ದೆ. ಅದು 3 ತಿಂಗಳು ತಪ್ಪಿತು. ಸದ್ಯ ಹೇರ್ ಬಿಡ್ತೀನಿ, ಫೇಸು ಬೆನ್ನು ಬಿಡ್ತೀನಿ. ಸೊ ಇವಾಗ ಏನಪ್ಪ ವಿಷಯ ಅಂದ್ರೆ, ಇವಾಗ ಒಂದು ಬ್ಲಾಗ್ ಹಾಕಿದೆ, ಅದರಲ್ಲಿ ಎಲ್ಲರೂ ಏನಂತ ಕಮೆಂಟ್ ಮಾಡಿದ್ದೀರಾ, ಮಂಗಲ ಚೈನ್ ಏನಕ್ಕೆ ರಿಮೂವ್ ಮಾಡಿದೀರಾ ಅಂತ ಕೇಳಿದ್ದೀರಾ, ಸುಮಾರು ಜನ ಕೇಳಿದ್ದೀರಾ. ಯಾಕೆ ಅಂತಂದರೆ ನಾನು ಹೋಗ್ತಾ ಇರೋದು ಏನೋ 1000 ಕಿಲೋಮೀಟ್ರ್ ದೂರ. ಸೊ ಅಲ್ಲೇನಾದರೂ ಮಿಸ್ ಆಗಿ ಇಲ್ಲ ಏನೋ ಕಟ್ಟಾಗಿ ಬಿದ್ದಿದ್ದೋಗಿ ಏನಾದ್ರು ಆದರೆ ಅಂತ ಭಯದಿಂದ ಬಿಚ್ಚಿಟ್ಟಿದ್ದೀನಿ. ನಾಟ್ ಇವನ್ ನಾನು ಒಂದು ಗೋಲ್ಡು ಹಾಕೊಂಡು ಹೋಗ್ತಾ ಇಲ್ಲ, ರಿಂಗ್ಸು ಎಲ್ಲ ಬಿಚ್ಚಿಟ್ಟಿದ್ದೀನಿ. ಬಳೆ ಒಂದು ಬಿಚ್ಚಿಲ್ಲ ನೋಡಿ ಗೈಸ್, ಕಂಕಣದ ಬಳೆ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಚೈನ್ ಗೋಲ್ಡ್ ಏನೂ ಹಾಕೊಂಡು ಹೋಗ್ತಾಯಿಲ್ಲ, ನಾನು ಹಾಕೊಂಡು ಹೋಗ್ತಾಯಿಲ್ಲ. ನಿಖಿಲ್ ಅವ್ರು ಖಡ್ಗ ಒಂದು ಹಾಕಿದ್ದಾರೆ, ಯಾಕಂದರೆ ತುಂಬ ಟೈಟ್ ಇದೆ, ತೆಗಿಯೋಕ್ಕಾಗಲಿಲ್ಲ ಅಂದ್ಬಿಟ್ಟು. ಸೊ ಅದೊಂದು ರೀಸನಿಗಷ್ಟೇ, ಇನ್ನು ನಾನು ತೆಗಿಯೋಕೆ ಇಷ್ಟನೇ ಇರಲಿಲ್ಲ. ಅದ್ರ ಬದಲು ಏನಿಲ್ಲ, ಇದನ್ನು ಇನ್ನೊಂದ್ಸಲ ಅವರೇ ಹಾಕಿದ್ದಿದ್ದನ್ನ ಅದನ್ನು ತೆಗೆದ್ಬಿಟ್ಟು. ಆ್ಯಂಡ್ ಆಲ್ಸೋ ಮಂಗಳವಾರ ತೆಗಿಬಾರ್ದು ಅಂದ್ಬಿಟ್ಟು ಸೋಮವಾರನೇ ತೆಗ್ದಿಟ್ಬಿಟ್ಟು ಬಂದೆ. ಸೊ ನಾನು ಅಷ್ಟು ಫಾಲೋ ಮಾಡ್ತೀನಿ. ನಾನು ಮಂಗಲ ಯಾವತ್ತೂ ತೆಗ್ದಿಲ್ಲ. ಅವಳಿಗೆ ಬೇಡ ಅಂತ ಅವಳ ಮನ್ಸಲ್ಲೂ ಇತ್ತು, ಬಟ್ ಎಲ್ಲರೂ ಅಲ್ಲಿ ಸೇಫ್ ಇಲ್ಲ ಅಂತೆಲ್ಲ ಹೇಳಿದ್ಕೆ, ಅಣ್ಣ ತೆಗಿ ಅಂತ ಹೇಳಿದ್ಕೆ ನಾನು ತೆಗ್ದು ಇದನ್ನ ಹಾಕೊಂಡಿರೋದು. ಇದು
ಏನೋ ಆರ್ಟಿಫಿಷಿಯಲ್ ಗೈಸ್ ಇದನ್ನು ಇದು ಗೋಲ್ಡ್ ಇದು ಗೋಲ್ಡ್ ಇತ್ತು, ಅದನ್ನು ಹಾಕೊಳ್ದೇನೆ ಆರ್ಟಿಫಿಷಿಯಲ್ ತಗೊಂಡು ಹಾಕೊಂಡು ಹೋಗ್ತಾ ಇದ್ದಾರೆ. ಯಾವುದು ಗೋಲ್ಡ್ ಹಾಕೊಂಡು ಹೋಗ್ತಾ ಇಲ್ಲ. ಇದೊಂದು ಕ್ಲಾರಿಫಿಕೇಶನ್ ಆಯ್ತಾ. ಯಾರು ಎಲ್ಲ ನನ್ಕಿನ ನೀವೇ ಬೇಜಾರು ಮಾಡ್ಕೋತಾ ಇದ್ದೀರಾ, ನಿಖಿಲ್ ಅವ್ರಿಗೆ ಆಯಶ್ ಇಲ್ಲ ಅದು ಇದು ಅಂತೆಲ್ಲ. ಸೊ ಇದೊಂದು ರೀಸನ್ಗೆ ಅಷ್ಟೇ ಗೈಸ್. ಇಲ್ಲೆಲ್ಲ ಕರ್ನಾಟಕದಲ್ಲಿ ತಿರ್ಗಾಡುವಾಗ ಎಲ್ಲ ಯಾವತ್ತೂ ಬಿಚ್ಚಾಕಲ್ಲ ನಾನು, ತುಂಬಾ ದೂರ ಹೋಗ್ತಾ ಇರುವಾಗ ಅಷ್ಟೇ ಬಿಚ್ಚಿರೋದು. ಗೈಸ್ ಇವಾಗ ಮನೆಗೆ ಬಂದ್ವಿ. ನಾವು ಅಣ್ಣನ ಕೇಳೋಣ, ಹೆಂಗೈತೆ ಅಣ್ಣ? ಕರೆಕ್ಟಾಗಿ ಹೇಳು. ಆಯ್ತು, ನಿನಗೆ ಕಲರಿಂಗ್ ಯಾಕೆ ಇಷ್ಟ ಇಲ್ಲ? ಸುಮ್ಮನೆ ರೀಸನ್ ಕೊಡು. ಚೆನ್ನಾಗಿದೆ, ಕಪ್ಪು ಕೂದಲು ಚಂದ, ಕಪ್ಪು ಕೂದಲು ಚಂದ, ಮತ್ತೆ ಜಾತ್ರೆ ತರ ಕಲರ್ ಹೊಡ್ಸ್ಕೊಂಡ್ರೆ ಜಾತ್ರೆ ಥರ ಇರುತ್ತೆ ಅಂತ. ಮತ್ತೆ ಮದುವೆ ಮಾಡಿಸೋಳೆ, ಮದುವೆ ಮಾಡಿಸೋಳೆ. ನನಗೆ ಅದು ಗೊತ್ತಿಲ್ಲದೆ ಮಾಡಿಸಿದ್ದು, ನಾನು ಇಲ್ಲದೇ ಇರೋ ಟೈಮಲ್ಲಿ. ಹಾಂ, ಸೊ 4 ವರ್ಷದಿಂದ ಬೇಡ 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 ಅಂತ ಇವತ್ತು ಒಪ್ಪಿಸ್ಬಿಟ್ಟಿದ್ದೀನಿ. ಹೆಂಗೈತೆ ಹೇಳು, ಪ್ಲೀಸ್ ಹೇಳು. ಅಂದರೆ ಜಾತ್ರೆ ಥರ ಏನು ಕಾಣಿಸ್ತಿಲ್ಲ ತಾನೆ? ತೋರಿಸಿಲ್ಲ ಗೈಸ್, ನಿಮಗೂ ತೋರಿಸ್ತೀನಿ ರೀ. ಎಲ್ಲರನ್ನೂ ಕೇಳ್ಬಿಟ್ಟು ಎಲ್ಲರೂ ಮೇಲ್ ಬರ್ತಾ ಇದ್ದಾರೆ, ಪಾರ್ಕ್ ಮಾಡಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಕೃಷ್ಣ ರುಕ್ಮಿಣಿ ತರ ಯಾವಾಗಲೂ ಸದಾಕಾಲ ಇರಲಿ ಅಂದ್ಬಿಟ್ಟು ಕೃಷ್ಣ ಅಂತ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾಕಾಲ ಇದೇ ತರ ಇರಲಿ. ಏನಂತ ನಿಶ್ಯಾ? ಸಿಸ್ಟರ್ ನೀವು ಮಾತಾಡ್ತೀರಾ? ಐಶ್ವರ್ಯ ಮಾತಾಡಕ್ ಬರಲ್ಲ. ನಿಮ್ಮ ಅಭಿಮಾನಿಯಾಗಿ ಬಂದಿದ್ದೀನಿ, ಸೊ ಮಾತಾಡಿ. ನಿಶಾ ಸಿಸ್ಟರ್, ನನ್ಗಂತೂ ನಿಮ್ ಬ್ಲಾಗ್ ತುಂಬಾ ಇಷ್ಟ. ಚಂಪನ ಗುಂಡುನ ಕೇಳ್ದೆ ಅಂತ ಹೇಳಿ ನಾನು ನಿಮ್ಮ ಮಾತನ್ನ ಕಲಿತೀನಿ. ನಿಜ ಅಷ್ಟೊಂದು ಮಾತಾಡ್ಬಿಟ್ಟು ಚೆನ್ನಾಗಿ ಮಾತಾಡ್ತೀರಾ. ನಿಜ ಅಷ್ಟೊಂದು ಚೆನ್ನಾಗಿ ಮಾತಾಡುದ್ನ ನನ್ಗೆ ತುಂಬಾ ಖುಷಿ ಆಯ್ತು. ನೋಡಿದ್ರಲ್ಲ, ಇವರೇ ನನ್ಗೆ ಯೂಟ್ಯೂಬ್ಗೆ ಇನ್ಸ್ಪಿರೇಷನ್. ಅಂದ್ರೆ ಮಧು ಸಿಸ್ಟರ್, ನಿಶಾ ಸಿಸ್ಟರ್, ಮತ್ತೆ ಮದನ್ ಅಣ್ಣ. ಎಕ್ಸ್ಪೆಷಲಿ ಮೊನ್ನೆಯಿಂದ ನೋಡ್ತಿದ್ದೀನಿ. ಮದನ್ ಅಣ್ಣ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡ್ತಾ ಇರೋದು ಅಂತ ಖುಷಿ. ಫಸ್ಟ್ ಟೈಮ್ ಗಾಯ್ಸ್ ನನ್ನ ಲೈಫಲ್ಲಿ ಒಂದು ದಿನಕ್ಕೂ ನಾನು ಏರ್ಪೋರ್ಟ್ ಒಳಗಡೆ ಹೋಗಿರ್ಲಿಲ್ಲ. ಈಗ ಹೋಗ್ತಾ ಇದೀನಿ. ವಿಡಿಯೋಗಳಲ್ಲಿ ಮಧು 1 2 ಟರ್ಮಿನಲ್ 1 2 ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಅದು ಯಾವ್ದು ಗೊತ್ತಿಲ್ಲ, ಒಟ್ಟಿನಲ್ಲಿ ಡೊಮೆಸ್ಟಿಕ್ ಹೋಗ್ತಾ ಇರ್ಬೋದು ಇವ್ರೀಗ. ಡೊಮೆಸ್ಟಿಕ್ ಬರೋದು. ಹೌದು, ವಿತ್ ಇನ್ ಇಂಡಿಯಾ ಅಂದ್ರೆ ಡೊಮೆಸ್ಟಿಕ್ ಇರುತ್ತೆ ಗೈಸ್. ಎಸ್, ಹಾಗೆ ನಮ್ಮ ಜೊತೆ ಇದ್ದಾರೆ ಆಯುಷು ಅಯ್ಯರ್ ಅವರು, ಜಾಯ್ನ್ ಆಗಿದ್ದಾರೆ. ಹೋಗ್ತೀನಿ ಅಂತ ಅರ್ಧ ದಾರಿಲಿ ಹೋಗ್ತಾ ಇದ್ರು. ಆಕ್ಚುಲಿ ನಾನು ಹೋಗ್ಬಿಡೋಣ ಅನ್ಕೊಂಡೆ. ನಮ್ಮ ಮದುವೆ ನಮ್ಮ ಮಮ್ಮಿ ಹತ್ರ ಮಾತಾಡಿ ಹೌದು ಬಿಡಿ, ನಾವೇ ಹೋಗೋಣ. ಮದುವೆ ನಿಂಗ್ ಸರ್ಪ್ರೈಸ್ ಆಗಿ ನಾನೇ ಮುದ್ದಾದ ಅಣ್ಣ ನಿಮ್ಮಿಬ್ರು ತಂಗಿದ್ರನ್ನ ಕರ್ಕೊಳ್ತಾರ. ಸುಮ್ನಿರ್ರೆ ಬರೀ ತಂಗಿದಿರ್ನ ಕರ್ಕೊಂಡು ಏನ್ ಚಂದನೋ ಚಂದನೋ. ಎಲ್ಲಿ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಬಿಟ್ಟು ಆ ಕಾರ್ಗೆ ಹೋಗಿ ಅವರು ದನದಲ್ಲಿ ಬರ್ತಾ ಇದಾರೆ, ಇವರೆಲ್ಲ ಕರದಲ್ಲಿ ಬರ್ತಾ ಇದಾರೆ. ಹಿಂದೆ ದನ ಬರ್ತಾ ಇದಾರೆ. ಎಸ್ ಎಸ್, ಹೋಗಿ ಏರ್ಪೋರ್ಟ್ ಅಲ್ಲಿ ಸಿಕ್ಕುವ. ನಾವಿವಾಗ ಶಲ್ಲಿಗೆ ಬಂದಿದ್ದೀವಿ. ಏರ್ಪೋರ್ಟ್ ಹತ್ರನೇ ಇರೋದು. ನೀನು ಏರ್ದೇ ತೋರಿಸಿಲ್ಲ ಕಣೆ. ಏನ್ ಮಾಡ್ತಿಲ್ಲ, ಜಸ್ಟ್ ಸ್ಪಾ ಒಂದ್ ಸ್ವಲ್ಪ ಟ್ರಿಮ್ ಅಷ್ಟೇ. ನಾನು ತೋರಿಸೇ ಇಲ್ಲ. ಕೊಡು ಗೈಸ್, ಕಾಣಿಸ್ತಿದೆ ಕಲರು? ಕಾಣಿಸ್ತಾ ಇದೆ. ಬಿಸಿಲಲ್ಲಿ ನಾಳೆ ಒಂದ್ಸಲ ತೋರಿಸ್ತೀನಿ ಗೈಸ್. ಹೇಗಿದೆ ನೀನು? ನಾವು ಸೆಲೆಕ್ಟ್ ಮಾಡಿದ್ದೆ ಯಾವುದೋ ಕಲರು, ಅದು ಬಂದಿರೋದೇ ಯಾವುದೋ ಕಲರು. ಹಿಂಗೆ ಕಾಣಿಸ್ತಿದೆ ನಿಂಗೆ? ಹಿಂಗೆ ಅನ್ನಿಸ್ತು. ಓಕೆ, ಚೆನ್ನಾಗಿದೆ. ಸೊ ಇವಾಗ ಶೆಲ್ಲಲ್ಲಿ ಏನಾದ್ರು ತಿನ್ನೋಣ ಅಂತ ಮಧ್ಯಾಹ್ನ ಇದು ಅನ್ಸುತ್ತೆ. ಹೊಟ್ಟೆ ಸಿಗ್ತಾ ಇದೆ. ಯಾವುದೋ ಒಂದು ಜ್ಯೂಸು ಚೆನ್ನಾಗಿದೆ ಅಂತೆ, ಗೊತ್ತಿಲ್ಲ ಯಾವುದಂತ. ನೀವೇನು ತಿಂತಿದ್ದೀರಾ? ಏನು ಬೇಡ, ಸದ್ಯಕ್ಕೆ ವಾಶ್ರೂಮ್ಗೆ ಹೋಗ್ಬೇಕು. ಈಗ ಕಾಯ್ತಾ ನಾನು ಒಂದು ಚಾಕ್ಲೇಟ್ ತೊಗೊಂಡಿದ್ದೀನಿ ನಮ್ಮ ಹಸ್ಬೆಂಡಿಗೆ, ಅದು ಅವ್ರಿಗೆ ತುಂಬ ಇಷ್ಟ. ಬ್ಲ್ಯಾಕ್ ಕರೆಂಟ್ ಅಲ್ವಾ? ಹಾಂ, ನನ್ನ ಫೇವ್ರೆಟ್. ಇನ್ನೇನು ಬೇಕು ತಗೊಳ್ರಿ. ನಂಗೆ ಇದು ಸ್ನಿಕ್ಕರ್ಸ್. ಹಾಂ, ಓಕೆ. ನೆಕ್ಸ್ಟ್ ನಿಮಗೆ? ನನಗೆ ಜ್ಯೂಸ್ ಬೇಕು, ಬಟ್ ಯಾವ ಜ್ಯೂಸ್ ಅಂತ ನನಗೆ ಗೊತ್ತಿಲ್ಲ. ಇದಾ ಯಾವ್ದು ಚೆನ್ನಾಗಿರುತ್ತೆ? ಇದು ಸೀರಿಯಸಲ್ಲಿ ಏನು ತಗೊಂಡ್ರೆ ತಗೋತಾ ಇರುತ್ತೆ. ಹೌದಾ? ಓಕೆ, ಇದರಲ್ಲೇ ತಗೋತೀನಿ. ಯಾವ ಫ್ಲೇವರ್ ಇಷ್ಟ ತಗೋ. ಅಂದರೆ ಅದು ಚಿಯಾ ಸೀಡ್ಸ್ ಏನೋ ಹಾಕಿದ್ದಾರೆ. ಇದನ್ನ ಅಣ್ಣ ನೀವು ಹತ್ರ ನಿಂತ್ಕೊಂಡ್ಬೇಡಣ. ಎಲ್ಲ ನೈಟ್ ಬಗ್ಗೆ ಮಾತಾಡ್ತಾರಪ್ಪ. ಬನ್ನಿ ಪರವಾಗಿಲ್ಲ. ಇದು ಜ್ಯೂಸ್ ತಗೊಂಡೆ, ಹೆಂಗೈತೆ ಟೇಸ್ಟ್ ಮಾಡಿ. ಅದೇನು ಮಿಕ್ಸ್ ಮಾಡೋದ್ರೆ ನಾನು ಮೇಲ್ಗಡೆ ಹೋಗ್ಬೇಕು. ನಮ್ಮ ವರುಣ ಬಂದಿದ್ದಾನೆ, ಜಿಮ್ ಬಾಯ್. ಗಾಯ್ಸ್ ಹಿಂಗಂದಿನ ದಪ್ಪ ಆಗಿಲ್ಲ ಮ್ಯಾಮ್, ಬಟ್ ಹಾಕಿದ್ದಪ್ಪ ಕಲೆಕ್ಷನ್.
ಅದೇನು ಹಂಗೆ ಇಟ್ಕೊಂಡಿದ್ದೀರಾ? ಓಕೆ ಒಂದು ತಿಂದೆ ನಮ್ಮ ಹೆಂಡತಿ ಕೊಡ್ಸಿರೋದು ಅಂತ. ಅದ್ಯಾವ್ದು ಆ್ಯಪಲ್ ತಿಂದ್ರಿ? ಒಂದು ಕೊಡು. ಎಷ್ಟಿರುತ್ತೆ ಅದ್ರೊಳಗೆ? 5 ಮದ್ದು ರೋಸ್ ತಗೋತಾ ಇದ್ದಾರೆ. ಯಾಕೆ ಯಾಕೆ ಸುಮ್ಮನೆ ತಗೋಬೇಕು ಅನ್ಸ್ತು ನೋಡಿದ್ದೆ. ನಿಮ್ಮ ಹಸ್ಬೆಂಡ್ಗ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಅವ್ರನ್ನ ಮುಂದೆ ಕಳಿಸ್ಬಿಟ್ಟು ತಗೋತಾ ಇದ್ದಾರೆ. ಜಾಕೆಟ್ ತಗೊಂಡ್ಲಾ? ಹಾ ನಿಂಗೋಸ್ಕರ ಜಾಕೆಟ್. ನೀನ್ ಕೊಡ್ಬೇಕು, ಅವಳು ಕೊಡ್ತಾವಳೆ. ಇದನ್ನ ನಿಶಾ ಕೈಲಿ ಕೊಟ್ಟು ಕಳಿಸ್ತೀನಿ ಇವಾಗ. ಹುಷಾರಾಗಿ ಮೈಸೂರಲ್ಲಿ ಇಟ್ಟಿರು. ನೋಡಿ ಅವರಂತೂ ಮಾಡಕ್ ನಾಚ್ಕೊಂತಾರೆ. ಅಟ್ಲೀಸ್ಟ್ ನಾನೇ ಮಾಡೋಣ ಅಂತ ಎಲ್ಲ ಮಾಡ್ತೀನಿ ಗೈಸ್. ಮುತ್ತಣ್ಣ ಇಟ್ಕೊಂಡು ಹುಷಾರಾಗಿ. ಈಗ ಸದ್ಯಕ್ಕೆ ಇವನ್ ಜೊತೆ ಇರ್ಲಿ, ಕೈಗಿರ್ಲಿ. ಕೊಡಿ ಕೊಡಿ ಕೊಡಿ, ಇಟ್ಕೊಂಡಿರ್ಲಿ. ಆಮೇಲೆ ಅದು ಒಣಗಿದ್ರು ನಾನು ಜೋಪಾನವಾಗಿ ನಮ್ಮ ರೂಮಲ್ಲಿ ಇಟ್ಕೋತೀನಿ ಮೆಮೊರಿಗೆ. ನೀನಲ್ಲ, ಅವ್ನ್ ಇಟ್ಕೋಬೇಕು. ನಡೆಯ ಇವಾಗ ಲಗೇಜ್ ಎಲ್ಲ ಎತ್ಕೊ ಹೋಗಕ್ಕಾಗಲ್ಲ ಅಂತ ಮೈಸೂರು ಕೊಟ್ಟು ಕಳಿಸ್ತಾರೆ. ಸರಿ ಸದ್ಯಕ್ಕೆ ತಿನ್ನೋಣ. ನೀವು ನಂಬ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾರೋ ಬಂದ್ಬಿಟ್ಟು ನಿಜ ಅಣ್ಣ, ಅಲ್ಲಿ ನಂಬ್ತಾನೆ ಇಲ್ಲ. ಅದ್ ಯಾವಾಗ್ಲೇ ನಾವ್ ಒಂದ್ ಹುಡ್ಗಿ ಮಾತಾಡಿಸ್ತಾ ಇದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರೇ ಕೊಟ್ಟಿದ್ರು ಬೇಗ ಸಿಗ್ತೀನಿ. ಬ್ಲಾಗ್ ನೋಡ್ತಾ ಇದ್ರೆ ಖಂಡಿತ ಮೆಸೇಜ್ ಮಾಡಿ. ಕೊಡಿಲಿ, ನಾನು ನಮ್ಮ ಹುಡುಗ ಕೊಟ್ಟಿರೋದು ಕಣ. ಮಿಸ್ ಮಾಡ್ಕೊಂಡ್ರಿ. ಅಕ್ಕರ್ ಮಾಡ್ತಾ ಇದಾರೆ ಗಾಯ್ಸ್, ನಂಗೆ ಹುಡುಗಿ ಇಲ್ಲ ಅಂತ ಅನ್ಬಿಟ್ಟು ಎಲ್ಲ ಟೀಸ್ ಮಾಡ್ತಾ ಇದಾರೆ. ಯಾರು ಮನ್ಸ್ಕಾಕೊಂಡು ಬನ್ನಿ. ಬಾಳ್ ಕೊಡೋರು ಬನ್ನಿ. ಬಾಯ್ 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 ಗೈಸ್, ಹುಷಾರು. ಬಾಯ್ ಬಾಯ್. ಅವ್ರು ಬ್ಲಾಗ್ ಮಾಡ್ತಾ ಇಲ್ಲ ಅಲ್ಲ, ಅವ್ರು ಏನೇನು ಪ್ರೊಸೀಜರ್ ಮಾಡ್ತಾರೆ ನಾವೇ ತೋರಿಸ್ಕೊಳ್ಳೋಣ. ಬಾಯ್ ಬಾಯ್ ಬಾಯ್. ನೋಡ್ಲಿಲ್ಲ ಬತ್ತಳಿಗ. ಬಾಯ್ 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 ಬಾಯ್. ಮಳೆ ಬರ್ತಿದೆ ಗೈಸ್. ಅವ್ರಿಬ್ರನ್ನ ಕಳ್ಸ್ಕೊಟ್ಟಿಕ್ಕೆ ಮಳೆ ಬರ್ತಿದೆ. ಹೌದು, ಅಳ್ತಾ ಇದೆ. ಮೋಡನೇ ಅಳ್ತಾ ಇದೆ. ನಮ್ಮಿಬ್ರು ಪರಿಸ್ಥಿತಿ ನೋಡಿ. ಹೌದು. ನಾನು ನಿಶಾ ಇಬ್ರು ಟ್ರಿಪ್ ಹೋಯ್ತಾ ಇದೀವಿ. ಯಾರಿಗೂ ರಿವೀಲ್ ಮಾಡಲ್ಲ, ವ್ಲಾಗೇ ಮಾಡಲ್ಲ. ಹಂಗೆ ಹೋಗಿದ್ದು. ಹೋಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ ಗೈಸ್. ಓಕೆ, ಇವಾಗ ಸದ್ಯಕ್ಕೆ ಮನೆಗೆ ಹೋಗ್ತಿದ್ದೀವಿ. ಟೈಮ್ ಎಷ್ಟು? 3 ಗಂಟೆ ಆಯ್ತು. 3 ಗಂಟೆ ಆಗೋಯ್ತು. ನಾನು ಇಲ್ಲಿ ಹಿಡ್ಕೋಬೇಕಾಯ್ತದೆ. ಅಣ್ಣ ಉದ್ದಾವನೆ. ಮಳೆ ಬರ್ತಿದೆ, ಆದ್ರೆ ಅವ್ರು 4:45 ಹೊರಡೋದು. 4:45. ನಾವ್ ಅಷ್ಟ್ರಲ್ಲಿ ಮನೆಗೆ ಹೋಗಿ ಮಲಗಿರ್ತೀವಿ. ಆಕ್ಚುಲಿ ನಾವ್ ಮನೆಗೆ ಹೋಗಿ ಇನ್ನೇನ್ ನಿದ್ದೆ ಮಾಡೋಷ್ಟ್ರಲ್ಲಿ ಅವ್ರು ಅದೇ ಮನೇಲಿ. ಹೌದು.